ಪಶ್ಯಂತು ಸರ್ವೇ ಸುಗುಣಶಾಲಿನಃ. ಇಂದು ನಮ್ಮ ಕಲಬುರಗಿ ಪ್ರಯಾಣದ ಮಧ್ಯದಲ್ಲಿ ಅಡವಿರಾಯನ ಒಂದು ವಿಶೇಷವಾದ ಕರುಣೆ ಅನುಗ್ರಹ, ತನ್ನ ಉಪಾಸ್ಯ ಮೂರ್ತಿಯ ಇಲ್ಲಿ ಕರೆಸಿಕೊಂಡು ಮೂಲರಾಮದೇವರ ದರ್ಶನವನ್ನು ತಾನು ಪಡೆದು ಹರಿ ಮತ್ತು ವಾಯು ಇಬ್ಬರೂ ಕೂಡ ನಮ್ಮೆಲ್ಲರಿಗೂ ಕೂಡ ಅನುಗ್ರಹಿಸುವಂತಹ ಒಂದು ಸುಸಂದರ್ಭ. ಇಂತಹ ಒಂದು ದಿವ್ಯವಾದ ಕ್ಷೇತ್ರ, ಅತ್ಯಂತ ಜಾಗೃತವಾದಂತಹ ಕ್ಷೇತ್ರ ನಮ್ಮ ಕುಷ್ಟಗಿಯ ಅಡವಿರಾಯನ ಒಂದು ದಿವ್ಯ ಕ್ಷೇತ್ರ. ಒಂದು ಸಿದ್ಧಾಂತದಲ್ಲಿ ಪ್ರಮುಖವಾದಂತಹ ಎರಡು ತತ್ವಗಳು, ಒಂದು ಹರಿಸರ್ವೋತ್ತಮತ್ವ ಮತ್ತೊಂದು ವಾಯು ಜೀವೋತ್ತಮತ್ವ ಅಂತ. ವಾಯುವಿನ ಜೀವೋತ್ತಮತ್ವವನ್ನು ಪ್ರತಿಪಾದನೆ ಮಾಡತಕ್ಕಂಥ ಒಂದು ದಿವ್ಯ ಕ್ಷೇತ್ರ ಈ ಕ್ಷೇತ್ರವಾಗಿದೆ. ಇಂತಹ ಕ್ಷೇತ್ರಕ್ಕೆ ದಾಸರು ಒಂದು ಮಾತನ್ನು ಹೇಳ್ತಾರೆ, ಪರಿಸರದಿ ನೀನಿರೆ ಹರಿತಾನಿತ್ವನು, ನೀನಿರದರೆ ಹರಿತಾನಿರನು ಅಂತ. ಅಂದ್ರೆ ಭಗವಂತ ಎಲ್ಲ ಕಡೆಯಲ್ಲಿ ವ್ಯಾಪ್ತನಾಗಿದ್ದರೂ ಕೂಡ ವಾಯು ಮುಖ್ಯಧಿಯ ಎಂಬುದಾಗಿ ಹೇಳಿದಂತೆ ವಾಯುವಿನ ಅಧಿಷ್ಠಾನದಲ್ಲಿ ಭಗವಂತ ವಿಶೇಷವಾಗಿ ಅನುಗ್ರಹ ಮಾಡುವಂತಹದ್ದು ಅದು ಭಗವಂತನ ಸಂಕಲ್ಪ. ಅಂತಹ ಒಂದು ಸಂಕಲ್ಪದ ಅನುಸಂಧಾನವನ್ನು ನಾವೆಲ್ಲ ವೈಷ್ಣವರು ಮಾಡಿಕೊಂಡು ಪ್ರತಿಯೊಬ್ಬ ಜೀವಿಗಳು ಕೂಡ ಇವತ್ತು ಬೇರೆ ಬೇರೆ ಮತಾಚಾರ್ಯರುಗಳು ಇದ್ದಾರೆ. ಆದರೆ ಅವರವರ ಅನುಯಾಯಿಗಳು ಮಾತ್ರ ಅವರವರನ್ನ ಆಧರಿಸುವಂತಹವರು. ಆದರೆ ಪ್ರತಿಯೊಬ್ಬ ಜೀವಿಯು, ಶ್ವಾಸ ಆಡುವಂತಹ ಪ್ರತಿಯೊಬ್ಬ ಜೀವಿಯೂ ಅನುಸರಿಸುವ ಉಪಾಸಿಸುವಂತಹ ಏಕೈಕ ಮತಾಚಾರ್ಯರು ಅಂದರೆ ನಮ್ಮ ಶ್ರೀಮನ್ ಮಧ್ವಾಚಾರ್ಯರು. ಅಂತಹ ಆಚಾರ್ಯರ ಮೊದಲು ಅವತಾರ ಆಂಜನೇಯನಾಗಿ, ನಂತರ ಭೀಮನಾಗಿ, ನಂತರ ಶ್ರೀಮದ್ ಆಚಾರ್ಯರಾಗಿ ಅವತಾರ ಮಾಡಿ ನಮ್ಮನ್ನೆಲ್ಲರನ್ನೂ ಕೂಡ ಅಜ್ಞಾನದಿಂದ ಮತ್ತು ತಮೋ ಮಾರ್ಗದಿಂದ ನಮ್ಮನ್ನೆಲ್ಲರನ್ನೂ ಕೂಡ ಉದ್ಧಾರ ಮಾಡೋದಕ್ಕೋಸ್ಕರವಾಗಿ ಅವತಾರ ಮಾಡಿರ್ತಕ್ಕಂಥ ಮಹಾನುಭಾವರು ವಾಯುದೇವರ ಅವತಾರಭೂತರಾದ ನಮ್ಮ ಮತಸ್ಥಾಪನಾಚಾರ್ಯರಾದ ಆಚಾರ್ಯರು. ಅಂತಹ ಆಚಾರ್ಯರ ಸಿದ್ಧಾಂತ ಸರ್ವಶ್ರೇಷ್ಠವಾಗಿರತಕ್ಕಂತಹ ಸಿದ್ಧಾಂತ. ಅಂತಹ ಆಚಾರ್ಯರು ಸರ್ವರಿಂದಲೂ ಕೂಡ ಉಪಾಸ್ಯರಾದಂತಹ ಆಚಾರ್ಯರು ನಮ್ಮ ಆಚಾರ್ಯರು. ಅಂತಹ ಒಂದು ಚಿಂತನೆಯಲ್ಲಿ ವಾಯು ಜೀವೋತ್ವತ್ವ ತತ್ವವನ್ನು ನಾವೆಲ್ಲರೂ ಕೂಡ ವಿಶೇಷವಾಗಿ ನೆನೆಸಿಕೊಂಡು ಅದರ ಮೂಲಕವಾಗಿ ಹರಿಸರ್ವೋತ್ತಮತ್ವವನ್ನು ತಿಳಿದು ಉದ್ಧತರಾಗಬೇಕು ಎಂಬುದಾಗಿ ಒಂದು ಚಿಕ್ಕ ಸಂದೇಶವನ್ನು ಈ ಸಂದರ್ಭದಲ್ಲಿ ಹೇಳ್ತಾ, ಚತುರ್ಯುಗಮೂರ್ತಿ ಬ್ರಹ್ಮಕರಾರ್ಚಿತ ಮೂಲರಾಮದೇವರು ಈ ಕ್ಷೇತ್ರಕ್ಕೆ ಅನೇಕ ಬಾರಿ ಅರ್ಚಾರೂಪದಿಂದ ಇಲ್ಲಿ ಆಗಮಿಸಿದ್ದಾರೆ. ನಮ್ಮ ಪರಮ ಗುರುಗಳ ಕಾಲದಲ್ಲಿ, ನಮ್ಮ ಗುರುಗಳ ಕಾಲದಲ್ಲಿ, ನಮ್ಮ ಕಾಲದಲ್ಲಿ ನರಸಿಂಹ ಜಯಂತಿಯ ಅನುಷ್ಠಾನವನ್ನು ಎಲ್ಲರ ಒಂದು ವಿಶೇಷವಾದ ಒಂದು ಅಭಿಮಾನ ಮತ್ತು ಭಕ್ತಿ ಶ್ರದ್ಧೆಗಳಿಂದ ನೀವೆಲ್ಲ ಇಲ್ಲಿ ಸಂಸ್ಥಾನವನ್ನು ಕರೆಸಿ ನರಸಿಂಹ ಜಯಂತಿ ಉತ್ಸವಾದಿಗಳನ್ನು ನಡೆಸಿದ್ದು ಇವತ್ತಿಗೂ ಕೂಡ ನಾವು ನೆನೆಸ್ಕೊಳ್ತೇವೆ. ಆದರೆ ಮತ್ತೆ ಇತ್ತೀಚೆಗೆ ಈ ಕ್ಷೇತ್ರಕ್ಕೆ ಬರಲಿಕ್ಕೆ ತುಂಬಾ ಗಡಿಗಡಿ ಕಾರ್ಯಕ್ರಮಗಳ ಒತ್ತಡದಿಂದ ಆಗಿರಲಿಲ್ಲ. ಮುಖ್ಯ ಪ್ರಾಣದೇವರ ಮಧ್ಯದಲ್ಲಿ ಹಿಡಿದು ನಿಲ್ಲಿಸಿ ಮತ್ತು ಇಲ್ಲಿ ಇಳಿದು ತನ್ನ ದರ್ಶನವನ್ನು ನಮಗೆ ಅನುಗ್ರಹಿಸಿ ತನ್ನ ಸ್ವಾಮಿಯ ದರ್ಶನವನ್ನು ತಾನು ಪಡೆದು ನಮ್ಮನ್ನು ಅನುಗ್ರಹ ಮಾಡ್ತಾ ಇದ್ದಾರೆ. ಇದೊಂದು ವಿಶೇಷವಾಗಿರತಕ್ಕಂಥ ಒಂದು ಸಂದರ್ಭ. ಇದೇ ಸಂದರ್ಭದಲ್ಲಿ ನಮ್ಮ ವೈಷ್ಣವರಿಗೆ ಒಂದು ಸಂತಸದ ಸಂಗತಿ ಅಂತಂದ್ರೆ, ಬಹು ದಶಕಗಳ ಶತಮಾನಗಳ ಒಂದು ನಮ್ಮ ಮತ್ತು ಉತ್ತರಾದಿ ಮಠದ ಮಧ್ಯದಲ್ಲಿದ್ದಂತಹ ವಿವಾದಗಳು ಸಮಾಜದ ವಾತಾವರಣ ಏರ್ಪಟ್ಟಿದ್ದು ಇದೆಲ್ಲ ನಮ್ಮ ವೈಷ್ಣವರ ಒಂದು ಸೌಭಾಗ್ಯ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ, ಇನ್ನೂ ಹೆಚ್ಚಿನ ಸೌಹಾರ್ದ ಮತ್ತು ಇನ್ನೂ ಹೆಚ್ಚಿನ ಒಡನಾಟ ಅನ್ನುವಂಥದ್ದು ಹರಿಗುರುಗಳು ಬೆಳೆಸಿ ಸಮಾಜಕ್ಕೆ ಉತ್ತಮವಾದಂತಹ ಒಂದು ಮಾರ್ಗದರ್ಶನ, ಸಂದೇಶ, ಶಾಂತಿ ಜೊತೆಯಲ್ಲಿ ನಮ್ಮ ಸನಾತನ ಹಿಂದೂ ಧರ್ಮದ ಸಂಘಟನೆಗೆ ಇದೆಲ್ಲವೂ ಕಾರಣವಾಗಲಿ ಅಂತ ಹೇಳ್ತಾ ಎಲ್ಲರಿಗೂ ಶುಭ